ನಿನ್ನೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು ಸರ್. ನಿನ್ನೆ ಸಂತೋಷದ ಖುಷಿನೂ ನೋಡೋರೆ, ಇವತ್ತು ನಮ್ಮೂರಲ್ಲಿ ಭೀಕರ ಕೊಲೆ ದೃಶ್ಯನೂ ನೋಡ್ತಾ ಇದ್ದಾರೆ ಸರ್. ಇದಕ್ಕೆ ಇಡೀ ಊರೇ ಸಾಕ್ಷಿ ಸರ್. ಇಲ್ಲಿ ಪ್ರತಿಯೊಬ್ಬರು ರೊಚ್ಚಿಗೆದ್ದು ಈ ಮನೆಯೇ ಸುಟ್ಟಾಕಬೇಕು ಅಂತ ನಿಂತಿದ್ರು ಸರ್. ಆದ್ರೂ ಈ ಮನೆಗೆ ಬೆಂಕಿ ಹಾಕೋದ್ರಿಂದ ಅಕ್ಕಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಯ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಊರು ಮುಖಂಡರು ತಡೆ ಹಿಡಿದಿದ್ದಾರೆ ಸರ್. ಇದು ಈ ಥರ ಅಣ್ಣ ತಮ್ಮದಿರು ವಿಚಾರ ಹಾಕೊಂಡು ಇಡೀ ಊರಲ್ಲೇ ಈ ಥರ ದ್ವೇಷಗಳು ಬೆಳೀತಾ ಇರ್ತವೆ ಸರ್. ಮಾನ್ಯ ಶಾಸಕರಿಗೆ ವಿಷಯ ಮುಟ್ಟಿಸಿದ ತಕ್ಷಣ ಇಮಿಡಿಯೇಟಾಗಿ SP ಅವರಿಗೆ ಮತ್ತು ಅಡಿಷನಲ್ SP ಅವ್ರಿಗೆ ಇವ್ರಿಗೆಲ್ಲರಿಗೂ ಬಂದಿದ್ದಾರೆ ಸರ್. ಬಂದು ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇದನ್ನು ಯಾವುದೇ ಕಾರಣಕ್ಕೂ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲೇಬಾರ್ದು ಸರ್. ಅವ್ರಿಗೆ ತಕ್ಕ ಇದು ದಂಡ ಆಗಲೇಬೇಕು ಸರ್. ಇಲ್ಲಾಂದರೆ ಇದು ದ್ವೇಷ ಬೆಳೀತಾನೆ ಇರ್ತದೆ. ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ನಮಗೆಲ್ಲ ಕೊಲೆ ಬೆದರಿಕೆ ಹಾಕೋದು, ಎದುರಿಸೋದು, ಮಾಡೋದು ಹಂಗೆ ಮಾಡ್ತಿದ್ದ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನಿಂಗರಾಜು, ಭರತ್, ಪ್ರತಿಭಾ ಮತ್ತು ದರ್ಶನ್ ಇವರು ಸರ್. ಆಮೇಲೆ ನಾನು ಕೆರಗೋಡಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಆವಾಗಲೂ ನನ್ನ ಗಂಡನಿಗೆ ರೀಪರ್ ಮಳೆಯಲ್ಲಿ ಎತ್ತಿ ಬುಂಡೆಗೆ ಹೊಡೆದು ರಕ್ತ ಎಲ್ಲ ಈಗಲೂ ಸರ್ಟು ಅಲ್ಲಿ ಐತೆ ಸಹ ಮಡಿಕೊಂಡಿವಿ. ರಕ್ತ ಹೊಡೆದು ಇಲ್ಲಿ ಹೊಲಿಗೆ ಹಾಕಿ ಮಂಡ್ಯದಲ್ಲೆಲ್ಲ ಆಗಿತ್ತು. ಇಲ್ಲಿ ಸ್ಟೇಷನಲ್ಲಿ ಎಲ್ಲರನ್ನೂ ಎದುರಿಸಿ ಕಂಪ್ಲೇಂಟ್ ವಾಪಸ್ ತಗೊಂಡು ಸಹ. ಆಮೇಲೆ ನಾನು 13 ವರ್ಷ ಅವನ ಜೊತೆಲಿದ್ದೆ. 13 ವರ್ಷವೂ ನನಗೆ ಕೊಡಬಾರ್ದು ಚಿತ್ರಹಿಂಸೆ ಎಲ್ಲನೂ ಕೊಟ್ಟು ಮಾಡಿ ಗಂಡಂಗೆ ಹೇಳಿದ್ರೆ ಅಯ್ಯೋ ಏನೂ ಇಲ್ಲ ಬಿಡು ಅನ್ನೋದು, ಇವ್ರಿಗೆ ಹೇಳಿದ್ರೆ ಏನೂ ಇಲ್ಲ ಬಿಡು ಅನ್ನೋದು ಅಂಥ ಚಿತ್ರಹಿಂಸೆನೇ ನನಗೆ ಕೊಟ್ಟ. ನಾನು ಭಾಗ ತಗೊಂಡು ಇನ್ನು ಇರೋಕ್ಕಾಗಲ್ಲ ಇವನ ಜೊತೆಲಿ ಅಂದ್ಬಿಟ್ಟು ನಾನು ಬಂದೆ ಸಹ. ಆಸ್ತಿನಿಂದ ನಮ್ಮ ಮಕ್ಳು ಇಲ್ಲಿ ಎಲ್ಲರೂ ತಿರ್ಗಾಡಿದ್ರೆ ಸ್ಕೂಟ್ರ್ ಹಚ್ಚೋದು, ಕೊಲೆ ಮಾಡ್ತೀನಿ ಅನ್ನೋದು, ಇವಳು ತೆಗಿತೀನಿ ಅನ್ನೋದು, ಹಂಗೆಲ್ಲ ಅನ್ನೋದು ಮಾಡ್ತಿದ್ದ. ನಮ್ಮ ಕಿರಿಯನಂದ ಹಂಗೂ CC ಕ್ಯಾಮ್ರಾ ಹಾಕಿಸ್ಕೊಂಡ. ನಾವು ಇಲ್ಲಿರೋ ಜನ ಬಿಟ್ಟಾರೆ, ಅವ್ನು ಇಲ್ಲಿಂದ ಅಲ್ಲಿ ಗಂಟ ನಾನು ಬಂದು ನನ್ನ ತಗ್ಸೋಕ್ಕೆ ನನ್ನ ಮೈದ ಹೇಳಿದ್ದು. ನಾನು CC ಕ್ಯಾಮ್ರಾ ಬೇಡ ಅಂದೆ ಸರ್. 4 ವರ್ಷದಿಂದ ಜಮೀನು ಹಿಡಿಸು ಸ್ಟಾರ್ಟ್ ಆಯಿತು. ನಾವೆಲ್ಲ ಕಾಲ್ಗೆಲ್ಲ ಬಿದ್ದು ಬೇಡಕ್ಕಮ್ಮ ಯಾವುದು ಶಾಶ್ವತ ಅಲ್ಲ, ರೆಡಿ ಮಾಡ್ಕೊಬಿಡು ಅಂತ ನಮ್ಗಳ್ನೇ ಸತ್ವ ಕಂಡ್ಕೊಂಡು ನಮ್ಗಳಿಗೆ ವರ್ಕರ್ಗೂ ಏನು ಕವಚ ಮಾತಾಡ್ಸ್ಕೊ ಸರ್. ಯಾವುದು ಕಂಡ್ರು ಭಯ ಇರ್ತಿಲ್ಲ ಸರ್, ಕಾನೂನು ಕಂಡ್ರು ಭಯ ಇಲ್ಲ. ಮಗ ನೀನು ಕೊಲೆ ಮಾಡಿ ಬರೀ 30,000 ರೂಪಾಯಿ ಆಚೆ ಬರ್ತೀನಿ ಅಂತಂತಿದ್ದ. ನಾವು ಬೇಡ ಕಾನೂನು ಮುಖಾಂತರ ನಾವೆಲ್ಲ ಇಡೀ ಊರು ಜನ ಬಂದರು. ಈ ಊರು ಜನ ನ್ಯಾಯ ಪಂಚಾಯತಿ ಮಾಡಬೇಕು. ಯಾರು ನೀವೆಲ್ಲ ನಮ್ಮ ಅಪ್ಪ ಕುಡಿದ್ದೀರ ಅಂತಲೇ ಮಾತಾಡ್ತಿದ್ದ. ಯಾರು ಬರ್ದು ಹೋದ್ಮೇಲೆ ನಮ್ಗೆ ಬೇರೆ ದಾರಿ ಕಂಡೆ ನಾವು ಕೋರ್ಟ್ಗೆ ಹೋಗಿ ನಾವು ಕಾನೂನು ಹೋರಾಟ ಮಾಡ್ತಿದ್ದೋ. ಆಗಲೂ ಹೇಳ್ದೋ ನಾವು ಬರೀ ನಮ್ಮ ಸೇಫ್ಟಿಗೆ ಇವ್ರು ಯಾಕೆ ನಾವು ಕೋರ್ಟ್ಗೆ ಹೋದೋ ಅಂದರೆ ಇವ್ರನ್ನ ಸತ್ತೋಯ್ತೀವಿ. ನಮ್ಮ ಹತ್ರ ಬಂದು ಕೇಳ್ಕೊಂಡ್ರು, ನೀವು ಇಲ್ಲ ನಾವು ಸತ್ತೋಯ್ತೀವಿ, ಇನ್ನೇನಕ್ಕೆ ನಾವಿರೋ ನಮ್ಮ ಬದುಕೊಡಲ್ಲ ಅಂತ. ನಾವು ಬೆನ್ನಿಂದ ಕಾಯ್ಕೊಂಡು ನಿಂತ್ಕೊಂಡು ಎಲ್ಲರೂ ಮಾಡ್ತಿದ್ದೋ. ಕಾನೂನು ಹೋರಾಟ ಕುಟುಂಬ ನ್ಯಾಯ ಸಿಗ್ತದೆ ಅಂತ. ಇದು ಮಧ್ಯೆ ಒಂದು 4-5 ದಾರ ಜಗಳನೇ ಆಯಿತು ಸರ್. ಆವಾಗಲೇ ತೀರ್ಸಕ್ಕೆ ನಿಂತಿದ್ರು. ನಾವು ಎಲ್ಲ ನಿಂತ್ಕೊಂಡು ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕೋರ್ಟಲ್ಲೂ ಅದೇ ಕೇಸು. ನಂಬರ್ ಗೊತ್ತಿಲ್ಲ ಏನು ಮಾಡ್ತೋಗದೆ. ಕೋರ್ಟಲ್ಲೂ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕೇಸ್ ನಡೀತದೆ. ಆದರೂ ಎದುರ್ತಿಲ್ಲ ಸರ್. ಪೊಲೀಸ ಹೋಗುವ ಒಂದು ಕೊಟ್ಬಿಟ್ಟು ಆಚೆ ಬರುವ. ನಾವೆಲ್ಲ ಪೊಲೀಸ ಕಾಲು ಕೈಗೆಲ್ಲ ಕರ್ಕೋ ಎಲ್ಲ ತಕ್ಕೂ SP ತಕ್ಕ ಹೋಗಿ ಎಲ್ಲ ನಾವು ಬೇಡ್ಕೊಂಡಿವಿ.